ನಮಸ್ಕಾರ ಎಲ್ರಿಗೂ. ಸತ್ಯವಾದ ಮಾತು. ಇಲ್ಲಿ ನಾವು ಇಂದು ಬದುಕಿನಲ್ಲಿ ನಿಜವಾದ ಸಂಪಾದನೆ ಏನು ಗೊತ್ತಾ? ನಮ್ಮ ಒಳ್ಳೆಯತನ. ಇಲ್ಲಿ ಬದುಕಿನಲ್ಲಿ ಅಂದರೆ ನಮ್ಮ ಬದುಕಿನ ಪ್ರಯಾಣದಲ್ಲಿ, ನಮ್ಮ ಜೀವನದ ಪ್ರಯಾಣದಲ್ಲಿ ಸಂಪಾದನೆ ಅಂದರೆ ನಾವು ಸಂಪಾದಿಸಿರುವ ಆಸ್ತಿ. ಈ ಒಂದು ಆಸ್ತಿ ಏನು ಅಂದರೆ ಒಳ್ಳೆತನ, ಹಣ ಅಲ್ಲ. ಇಲ್ಲಿ ನಾವು ತಿಳ್ಕೊಳ್ಳೋ ಅರ್ಥ. ಈ ಒಂದು ಹಣ ಆಸ್ತಿ ಯಾರು ಸಂಪಾದನೆ ಮಾಡಿರ್ತಾರೋ ಅದು ತಾತ್ಕಾಲಿಕ. ನಮ್ಮ ಜೀವನದಲ್ಲಿ ಅದು ತಾತ್ಕಾಲಿಕ. ಯಾಕೆಂದರೆ ಇಂದು ನಮ್ಮ ಹತ್ರ ಹಣ ಇರ್ಬೋದು, ನಾಳೆ ಇರದೇ ಇರ್ಬೋದು. ನಿನ್ನೆ ಇರದೇ ಇರ್ಬೋದು, ಇವತ್ತು ನಾವು ಗಳಿಸ್ಬೋದು. ಆದರೆ ಒಳ್ಳೆತನ ಅನ್ನೋದು ಜೀವನ ಪೂರ್ತಿ ನಾವು ಹೋದ್ಮೇಲೇನೋ ನಿಂತಿರೋ ಸಂಪಾದನೆ. ಅದು ನಮ್ಮ ಸಂಪಾದನೆ. ಇಲ್ಲಿ ಜನಪ್ರಿಯ ಆಗಬೇಕು ಅಂತ ಹೇಳಿದರೆ ಹಣಗಳಿಂದ ಅಲ್ಲ, ಮೌಲ್ಯಗಳಿಂದ. ನಾವು ನಮ್ಮಲ್ಲಿರುವ ಒಳ್ಳೆತನ, ಪ್ರತಿಯೊಬ್ಬರಿಗೆ ಗೌರವ ನೀಡುವುದರಿಂದ, ಇವುಗಳಿಂದ ನಮ್ಮ ಒಂದು ಜೀವನದ ಮೌಲ್ಯಗಳು ಜನಪ್ರಿಯವಾಗುತ್ತೆ. ಇಲ್ಲಿ ಹಣ ಆಸ್ತಿ ಇವೆಲ್ಲ ತಾತ್ಕಾಲಿಕವಾಗಿವೆ ಅಂಥೇಳಿ ಯಾಕೆ ಹೇಳೀನಿ ಅಂತ ಹೇಳಿದರೆ, ಇಲ್ಲಿ ಭಾಳಷ್ಟು ಜನ ಮಾತಾಡ್ತಾರೆ, ಹಣ ಇದ್ದರೆ ಮಾತ್ರ ಇವತ್ತು ನಮ್ಮ ಹತ್ರ ಮಾತಾಡ್ತಾರೆ, ಹಣ ಇರದೇ ಇದ್ದಾಗ ನಮ್ಮ ಹತ್ರ ಮಾತಾಡಲ್ಲ ಅಂತ ಹೇಳ್ತಾರೆ. ಆದರೆ ಇದು ಸುಳ್ಳು. ಏಕೆಂದರೆ ಅದು ನಿಜನೂ ಹೌದು, ಸುಳ್ಳುನೂ ಹೌದು. ಏಕೆಂದರೆ ಇಲ್ಲಿ ಹಣ ಇದ್ದವನ ಬಗ್ಗೆ ಮುಂದೆ ಅಷ್ಟೇ ಗೌರವ ಕೊಡ್ತಾರೆ. ಇದು ಮಾತ್ರ ಸತ್ಯ, ಇದು ಮಾತ್ರ ನಿಜ. ಇದು ಪ್ರತಿಯೊಬ್ಬರು ತಿಳ್ಕೊಳ್ಳಿ. ಹಣ ಇದ್ದವನಿಗೆ ಮುಂದೆ ಮಾತ್ರ ನಮಸ್ಕಾರ ಮಾಡಿ ಅವನ ಬಗ್ಗೆ ಒಳ್ಳೆಯದನ್ನು ಮಾತಾಡ್ತಾರೆ. ಅದೇ ಒಳ್ಳೆ ಮೌಲ್ಯಗಳನ್ನು ಹೊಂದಿದವನಿಗೆ, ಒಳ್ಳೆಯ ರೀತಿಯಿಂದ ನಡತೆ ಇರುವವನಿಗೆ ಹಿಂದೆನೂ ಮಾತಾಡ್ತಾರೆ, ಮುಂದೆನೂ ಮಾತಾಡ್ತಾರೆ. ಅಂದರೆ ನಾವು ಇದ್ದಾಗೂ ಮಾತಾಡ್ತಾರೆ, ನಾವು ಹೋದ್ಮೇಲೆನೂ ನಮ್ಮ ಬಗ್ಗೆ ಮಾತಾಡ್ತಾರೆ. ಹಾಗಾಗಿ ಇಲ್ಲಿ ನಿಜವಾದ ಸಂಪಾದನೆ ಏನು ಅಂತ ಹೇಳಿದರೆ ನಮ್ಮ ಒಳ್ಳೆತನ, ಒಳ್ಳೆ ನಡತೆ, ಒಳ್ಳೆ ಗುಣಗಳ, ಒಳ್ಳೆ ಮೌಲ್ಯಗಳು, ಇವುಗಳನ್ನು ಒಳಗೊಂಡವರು ನಾವು ಇದ್ದಾಗನೂ, ನಾವು ಇರದೇ ಇದ್ದಾಗನೂ ನಮ್ಮ ಒಂದು ಸ್ಥಾನಮಾನ ಏನಂದರೆ ನಮ್ಮ ಒಳ್ಳೆತನ, ನಮ್ಮ ಸಂಪಾದನೆ ಏನಂದರೆ ನಮ್ಮ ಒಳ್ಳೆತನ. ಹಾಗಾಗಿ ಇಲ್ಲಿ ನಾವು ಉದಾಹರಣೆಯಾಗಿ ನಮ್ಮ ಪುನೀತ್ ರಾಜ್ಕುಮಾರ್ ಅವರನ್ನು ತಗೊಳ್ಬೋದು. ತಮ್ಮೆಲ್ಲ ಇಡೀ ಕರ್ನಾಟಕ ಜನತೆಗೆ ತಿಳಿದಿರುವಂತೆ, ಇಡೀ ಭಾರತ ಜನತೆಗೆ ತಿಳಿದಿರುವಂತೆ ಅವರು ಇಂದು ಇಲ್ಲ, ನಮ್ಮ ಮಧ್ಯದಲ್ಲಿ ಇಲ್ಲ. ಆದ್ರೂ ಅವರು ಮಾಡಿರುವ ಸಂಪಾದನೆ ಬಗ್ಗೆ ಇಂದು ಯಾರೂ ಮಾತಾಡಲ್ಲ, ಯಾರೂ ಆಲೋಚನೆ ಮಾಡಲ್ಲ. ಅವ್ರು ಮಾಡಿರುವ ವೃದ್ಧಾಶ್ರಮಗಳು, ಆಶ್ರಮಗಳು, ಆರೋಗ್ಯ ಸಹಾಯಗಳು, ಪ್ರತಿಯೊಬ್ಬರ ಶಿಕ್ಷಣ ಸಹಾಯಗಳ ಮತ್ತು ಇವೆಲ್ಲವುಗಳನ್ನು ನೆನಪಿಸ್ತಾ ಅವರನ್ನು ಪ್ರತಿದಿನವೂ ಬಹಳಷ್ಟು ಇಡೀ ಕರ್ನಾಟಕ ಜನತೆಯೇ ನೆನಪು ಮಾಡ್ಕೊಳ್ತಾರೆ. ಅಂದರೆ ಇಲ್ಲಿ ಏನಂದರೆ ಅವರ ಸಂಪಾದನೆ ಏನಂದರೆ ಅವರ ಒಳ್ಳೆತನವನ್ನು ನಾವೆಲ್ಲರೂ ಸ್ಮರಣೆ ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ನಮ್ಮ ಒಂದು ಸಂಪಾದನೆ ಏನಂದರೆ ಅವರು ಪುನೀತ್ ರಾಜ್ಕುಮಾರ್ ಅವರ ಒಂದು ಒಳ್ಳೆತನವೇ ನಮ್ಮಲ್ಲಿ ಅಳವಡಿಸಿಕೊಳ್ಳೋಣ. ನಮ್ಮ ಒಳ್ಳೆತನವೇ ನಮ್ಮ ಒಂದು ಸಂಪಾದನೆಯಾಗಲಿ. ಪ್ರತಿಯೊಬ್ಬರ ಜನರ ಒಂದು ನೆನಪಿನಲ್ಲಿ ನಮ್ಮ ಒಳ್ಳೆತನ ಉಳಿಯಲಿ. ನಾವೆಲ್ಲರಿಗೂ ಒಳ್ಳೆಯದನ್ನು ಮಾಡೋಣ, ಒಳ್ಳೆಯವರಾಗಿ ಇರೋಣ ಅಂತ ಹೇಳಿ ಜೀವನದ ಸತ್ಯವನ್ನು ತಿಳಿಸುತ್ತಾ ಇನ್ನು ಹೆಚ್ಚಿನ ಸತ್ಯಗಳನ್ನು ತಿಳಿಯೋಣ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.